ಅಣ್ಣಂಗೆ ನಿಮ್ ಮೂತಿ ಇಷ್ಟ ಆಗಿದ್ಯಂತೆ. ಹುಡ್ಗ ಎಲ್ಲಾ ವಿಷಯದಲ್ಲೂ ಸರಿ, ಆದ್ರೆ 2 ವಿಷಯದಲ್ಲಿ ತುಂಬಾ ವೀಕು ಅಂದ. ಯಾವ ವಿಷಯ? ಹುಡ್ಗಂಗ್ ತಪ್ಕೊಳಕ್ ಬರಲ್ಲ, ಮುದ್ದು ಮಾಡಕ್ ಬರಲ್ಲ. ಈ 2 ವಿಷಯದಲ್ಲಿ ತುಂಬಾ ಇಂಪ್ರೂವ್ ಆಗ್ಬೇಕು ಅಂದ. ಸೌಮ್ಯ ಬಂದ್ರು. ಹಲೋ, ಏನು? ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ 2 ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು. ಇಲ್ಲ ಅಣ್ಣ ಒಪ್ಪಲ್ಲ. ಬಾಯ್. ಅದೇನ್ ಸೌಮ್ಯ, ಮಕ್ಕಳಾಡೋ ಕೀಲ್ ಕುದುರೆ ತರ ಇದೆ. ಇದು ನಾನು ನನ್ನ ಗಂಡ ಚಿಕ್ಕವರಾಗಿದ್ದಾಗ ಆಟಾಡ್ತಿದ್ದ ಕೀಲ್ ಕುದುರೆ. ಅವರೇ ಹೋದ್ಮೇಲೆ ಇದ್ಯಾಕೆ ಅಂತ ಅವ್ರ ಗೋರಿ ಜೊತೆ ಇದನ್ನ ಅವ್ರು ಹಾಕುತ್ತಿದ್ದ ಯಕ್ಷಗಾನ ಡ್ರೆಸ್ಸು, ಗೆಜ್ಜೆ ಎಲ್ಲ ಹೂತಾಕ್ಬಿಟ್ಟೆ. ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗಿ ಈ ಕುದುರೆ ಮುಖ ಆಚೆ ಬರ್ತಾ ಇರುತ್ತೆ. ನೆನಪನ್ನ ಎಂಥ ಗುಂಡಿಲ್ ಹೂತಾಕಿದ್ರು ಅದ್ ಮತ್ತೆ ಎದ್ದು ಬಂದು ನಮ್ಮನ್ ಕಾಡುತ್ತಲ್ವಾ ಸೌಮ್ಯ? ಸೌಮ್ಯ, ನಿಮಗ್ ಗೊತ್ತಾ, 8 ವರ್ಷದ ಹಿಂದೆ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಬೇರೆ ಆಗ್ಬಿಟ್ವಿ. ಆ 8 ವರ್ಷದ ನೆನಪಲ್ಲೇ ಉಸಿರಾಡ್ಕೊಂಡಿದ್ದೆ. ಈಗ ಇನ್ನೊಂದು ಹುಡುಗಿ ನನ್ನನ್ನು ಇಷ್ಟಪಡ್ತಿದ್ದಾಳೆ. ಹಳೆ ನೆನಪು, ಹೊಸ ಹುಡುಗಿ ಎಲ್ಲ ಸೇರಿ ನನ್ನ ಜೀವನ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಅದೃಷ್ಟ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಯಾಕೋ ಗೊತ್ತಿಲ್ಲ ಸೌಮ್ಯ, ನನ್ನ ಕಥೆನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ. ನಿಮ್ಮಲ್ಲಿ ಯಾರಿಗೂ ಹೇಳ್ಕೊಳಕ್ ಆಗದೆ ಇರೋದೇನಾರಿದ್ರೆ ನನ್ನ ಹತ್ರ ಹೇಳ್ಬೋದು. ನಾನ್ ನಿಮ್ಗೆ ಒಬ್ಬ ವಂಡರ್ಫುಲ್ ಸ್ನೇಹಿತ ಆಗ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೇಳಿದೆ. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಛೇ, ಹಾಗೇನಿಲ್ಲ. ಟೈಮ್ ಸಿಕ್ತಾಗಿಲ್ಲ, ಖಂಡಿತ ಮಾತಾಡೋಣ. ಬಾಯ್. ಏನ್ ಸರ್ ತಾವು ಕೋದಂಡ ಕೊನೆ ಮಗಳಿಗೆ ಕಾಳು ಹಾಕೊಂಡು ಕೈ ಹಿಡ್ಕೊಂಡು ಆರಾಮಾಗಿರ್ತೀರಾ ಅನ್ಕೊಂಡ್ರೆ ಟೀಚರ್ ಜೊತೆ ಹೊಸ ಟ್ರ್ಯಾಕ್ ಓಪನ್ ಮಾಡೋ ತರ ಇದ್ದೀರಾ. ಮನುಷ್ಯ 2 ದೋಣಿ ಮೇಲೆ ಕಾಲಿಡಬಾರ್ದು. ಕಾಲ್ಗೂ ಒಳ್ಳೇದಲ್ಲ, ಧೋನಿಗೂ ಒಳ್ಳೇದಲ್ಲ. ಅಂಥದ್ದು ಏನಿಲ್ಲ ಕಣೋ. ಸೌಮ್ಯ ಅಕಸ್ಮಾತ್ ಆಗಿ ಸಿಕ್ಕಿದ್ರು ಅಷ್ಟೇ. ಅಕಸ್ಮಾತ್ ಆಗಿ ಮಕ್ಳು ಹುಟ್ಟೋದು ನೋಡೋ, ಅಕಸ್ಮಾತ್ ಆಗಿ ಏನ್ ಬೇಕಾದ್ರೂ ಶುರು ಆಗ್ಬೋದು. ಮರ್ಯಾದೆಯಾಗಿ ನಿನ್ ಟ್ರ್ಯಾಕಲ್ಲಿ ನೀನ್ ಹೋಗು. ನಂದು ಅಂತ ಹೊಸ ಟ್ರ್ಯಾಕ್ ಓಪನ್ ಮಾಡ್ಕೊಂಡಿದ್ದೀನಿ. ಆ ಟ್ರ್ಯಾಕ್ ಕಾಲಿಡ್ಬೇಡ. ಕಾಲಿಟ್ರೆ ಕೊಲೆ ಆಗ್ಬಿಡುತ್ತೆ. ಯಾವ್ದು ಗಣಿ ನಿನ್ ಟ್ರ್ಯಾಕು? ಸೌಮ್ಯನ? ಗಣಿ, ನೀನಲ್ಲಿ ಸೌಮ್ಯ ಎಲ್ಲಿ? ಇದೆಲ್ಲ ಎಲ್ಲೋ ಹೋಗುತ್ತೋ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ಈ ಲವ್ ಜೀವನ ತುಂಬಾ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಪರಿಸ್ಥಿತಿ ತಕ್ಕ ಕಾಳ ಹಾಕೊಂಡು ಹೋದಷ್ಟೇ ನಮ್ ಡ್ಯೂಟಿ. ನೀನ್ ನಾಟಕ ಆಡ್ತಿಲ್ಲ ತಾನೆ? ಅಂದ್ರೆ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಯಾವನೋ ಅಟ್ಕಸ್ಬಿ ಹೇಳಿದ್ರೆ ನಾನು ಕೇಳಿದೀನಿ ಕಣಪ್ಪ. ಆಮೇಲೆ ಇಬ್ರು ಒಂದೇ ಹುಡುಗಿಯಿಂದ ಬೀಳೋದು, ನೀನ್ ನನ್ಗೋಸ್ಕರ ಸೋಮಿನ್ ತ್ಯಾಗ ಮಾಡಕ್ ಹೋಗೋದು, ನಮ್ಮಿಬ್ರು ಫ್ರೆಂಡ್ಶಿಪ್ ಎಕ್ಕುಟ್ಟೋಗೋದು, ಇಬ್ರು ಬೇರೆ ಬೇರೆ ಬಾರ ಕೂತ್ಕೊಂಡು ಕುಡಿಯೋದು, ಅವೆಲ್ಲ ಚೆನ್ನಾಗಿರಲ್ಲ. ಒಳ್ಳೆ ಹಳೆ ಹಿಂದಿ ಫಿಲಮ್ ತರ ಆಗ್ಬಿಡುತ್ತೆ ಕಣ. ಲೋ ಇಡಿಯಟ್, ನಮ್ ಮಧ್ಯೆ ಅಂತದ್ ಏನಿಲ್ಲ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಸೌಮ್ಯ ತುಂಬಾ ಒಳ್ಳೆ ಹುಡುಗಿ. ಅವಳು ನಕ್ರೆ ನಿನ್ನಿಂದಾನೇ ನಗ್ಬೇಕು. ಗಣೇಶ ಮತ್ತೆ ಕಾರ್ಟೂನ್ ಆಗ್ಬಿಟ್ನಾ? ನೋಡು, ಯೋಚನೆ ಮಾಡು, ಇನ್ನು ತುಂಬಾ ಟೈಮ್ ಇದೆ. ಏನು ಆನಂದಮಯ. ಓ, ಏನಂಕಲ್ ನೀವು ಸ್ಟೂಡೆಂಟಾ? ಇಲ್ಲಪ್ಪ, ನಮ್ ಫ್ರೆಂಡ್ ಒಬ್ರು ನಮ್ ಸೌಮ್ಯಗೆ ಸ್ವಿಟ್ಜರ್ಲೆಂಡ್ ನಲ್ಲಿ ಒಂದ್ NGO ಕೆಲ್ಸಕ್ಕೆ ಆಫರ್ ಲೆಟರ್ ಕಳಿಸಿದ್ದಾರೆ. ಅವಳು ಹೋಗಲ್ಲ ಅಂತಿದ್ದಾಳೆ. ಕರೆಕ್ಟ್, ಹೋಗ್ಬಾರ್ದು. ಅವ್ರಿಗೆ ಉದ್ಯೋಗ ಸಿಕ್ಕಿದ್ರೆ ನಾನು ನಿರುದ್ಯೋಗಿ ಆಗ್ಬಿಡ್ತೀನಿ. ಏನಂದ್ರೆ ನಾನು ಹಾಗೆಲ್ಲ ರಿಪೀಟ್ ಮಾಡ್ರ. ಏನ್ ಹುಡುಗಾನು? ಚಂದ್ರೋದಯ, ದೇವರ ಕೃಪೆ ಕಾಣೋ. ಓ, ತುಂಬಾ ಚೆನ್ನಾಗಿದೆ ಹಾಡು. ಯಾವ ಭಾಷೆ? ಫ್ರೆಂಚೋ ಸಂಸ್ಕೃತ? ಅಚ್ಚ ಕನ್ನಡ. ಕುವೆಂಪು ಅವ್ರು ಬರ್ದಿರೋದು. ಗೊತ್ತಾಯ್ತು.
ಕುವೆಂಪು ಅವರು ಆ ಕಡೆ ಅವರು ನಮ್ಮ ಅಪ್ಪನಿಗೆ ತುಂಬಾ ಪರಿಚಯ. ಈ ಸಲ ಊರಿಗೆ ಹೋಗಿದಾಗ ಸಿಕ್ಕಿದ್ರು, ನಾನು ಮಾತಾಡಿಸ್ಬಿಟ್ಟು ಹೇಗಿದ್ದೀರಾ ಅಂತ ಕೇಳ್ಬಿಟ್ಟು ಬಂದೆ. ಒಳ್ಳೆ ಮನುಷ್ಯರು, ತುಂಬಾ ಚೆನ್ನಾಗಿ ಬರೀತಾರಲ್ವಾ? ಅವ್ರು ತೀರ್ಕೊಂಡು ತುಂಬಾ ವರ್ಷ ಆಯ್ತು. ಹೌದಾ? ನನ್ಗೆ ಇನ್ಫಾರ್ಮೇಶನ್ ಬರಲಿಲ್ಲ. ಹೀಗಾಯ್ತು ಅಂತ ಒಬ್ರು ಒಂದ್ ಮಾತು ಹೇಳಿಲ್ಲ ನೋಡಿ. ಹೇಳಿದ್ರೇನ್ ಮಾಡ್ತಿದ್ರಿ? ಅಳ್ತಿದ್ರಾ? ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ರಾಷ್ಟ್ರಕವಿ ಕುವೆಂಪು ಯಾರು ಅಂತ ಗೊತ್ತಿಲ್ಲದೆ ಬದುಕ್ತಿದ್ದೀರಲ್ಲ ನೀವುಗಳು. ನಿಮ್ಗೆ ಇಂಗ್ಲಿಷ್ ಮೋಹ. ಕನ್ನಡ ಅಂದ್ರೆ ನೋಡಿ, ನೀವು ನನಗೆ ಭಯ ಆಗಿಲ್ಲ. ನಮ್ಮಪ್ಪ ನನ್ನ ಲಗೇಜ್ ತರ ಎತ್ಕೊಂಡು ಹೋಗಿ ಊಟಿ ಕಾನ್ವೆಂಟ್ಗೆ ಹಾಕ್ಬಿಟ್ಟ. ನಮ್ಮ ಅಪ್ಪದಿರ್ ಮಾಡೋ ತಪ್ಪಿಗೆಲ್ಲ ನಾವು ಬಯಸ್ಕೋಬೇಕಪ್ಪ. ನೋಡಿ, ಏನು ಮಾಡಕ್ಕಾಗಲ್ಲ. ನೀವು ನನಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಡ್ಬೇಕು, ನಾನು ಕಲಿಬೇಕು. ನಿಮ್ ಸ್ಕೂಲ್ ಅಡ್ಮಿಟ್ ಮಾಡ್ಕೊಂಬಿಡಿ, ಕನ್ನಡನ ಅರ್ದು ಕುಡ್ದು ಬಿಡ್ತೀನಿ ನಾನು. ಬೇಕಿದ್ರೆ ಕೂತ್ಕೋಬಹುದು. ಓಪನ್ ಯೂನಿವರ್ಸಿಟಿ. ಬಿಡ್ರಪ್ಪ, ಜಾಗ ಬಿಡ್ರಪ್ಪ. ಇಡೀ ಸ್ಕೂಲಲ್ಲಿ ನಾವಿಬ್ರೆ ಸಣ್ಣವ್ರು ಅನ್ಸುತ್ತಲ್ವಾ? ನೋಡು, ಸದ್ಯ ಅದ್ರ ಬಾಲ ಕಟ್ ಮಾಡ್ಲಿಲ್ಲ. ಊರಂದಿ ಫುಡ್ ಹ್ಯಾಬಿಟ್ ಸರಿ ಇಲ್ಲ ಅಂಕಲ್. ಅದು ಒಳ್ಳೆ ಫುಡ್ ತಿನ್ನೋ ತರ ಇದ್ರೆ ಇಷ್ಟೊತ್ತಿಗೆ ಅದ್ರ ಬಾಲ ನನ್ನ ಹೊಟ್ಟೆಯಲ್ಲಿರೋದು. ಅಲ್ಲ, ನಾನು ಇಷ್ಟು ಪ್ರಾಣಿಗಳನ್ನು ಹೊಡೆದಿದ್ದೀನಿ, ಆದ್ರೆ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಮಾಂಸ ತಿಂದಿಲ್ಲ. ಆದ್ರೆ ಇವನು ನಮ್ಮೆಲ್ರಿಗೂ ರುಚಿ ಹತ್ತಿಸ್ಬಿಡ್ತಾನೇನೋ. ನೀವು ಇಷ್ಟು ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೇನ್ ಅನ್ಸುತ್ತೆ ಗೊತ್ತಾ? ಏನನ್ಸಲ್ಲ, ಟೆನ್ಷನ್ ಆಗ್ಬಿಡಿ, ಏನ್ ಹೇಳಲ್ಲ. ನೀವು ನಗ್ನಗ್ತಾ ಇರ್ಬೇಕು, ನಕ್ರೆ ಸುಂದರವಾಗಿ ಕಾಣ್ತೀರಾ. ನೀವು ಯಾವಾಗ್ಲೂ ಮೂತಿ ಗಂಟು ಹಾಕೊಂಡಿದ್ರೆ ಚೆನ್ನಾಗ್ ಕಾಣಲ್ಲ ಅಂತೆಲ್ಲ ಹೇಳ್ಬೇಕು ಅನ್ಸಿದ್ರು ನಾನು ಹೇಳಲ್ಲ. ತಿರ್ಗಾ ನಗ್ತಿದ್ದೀರಾ? ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಟ್ರೀಟ್ಮೆಂಟ್ ಕೊಡಕ್ಕಿಂತ ಮುಂಚೆ ಅವ್ನ ಬಾಯ್ ಫ್ಲಾಶ್ ಹಾಕ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡಿ. ಒಂದ್ ಸೌಂಡ್ ಆಚೆ ಬರಬಾರ್ದು. ಅನ್ಕೊಳ್ಳೋ. ನೀವು ನಾಳಿಂದ ಎದ್ದು ಓಡಾಡ್ಬೋದು. ಗಾಯ ವಾಸಿ ಆಗೋರ್ಗು ಮಾತು ನಿಲ್ಲಿಸ್ಬೇಡಿ ಅಷ್ಟೇ. ಥ್ಯಾಂಕ್ಸ್. ದಾಟ್ಸ್ ಓಕೆ. ನಾಳೆಯಿಂದ ನಿಮ್ಗೆ ಈ ಬ್ಯಾಂಡೇಜ್ ಬೇಕಾಗಿಲ್ಲ, ನೀವೇ ಪ್ಲಾಸ್ಟರ್ ಹಾಕೊಳ್ಳಿ. ಏನಾದ್ರೂ ಬೇಕಾದ್ರೆ ಹೇಳ್ ಕಳ್ಸಿ, ನಾನ್ ಬರ್ತೀನಿ. ಥ್ಯಾಂಕ್ಸ್ ರಾಧಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ಅಯ್ಯ, ಇಟ್ಸ್ ಓಕೆ ಅಂತ ಹೇಳಿಲ್ವಾ? ಅದೆಷ್ಟೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀರಾ? ಅಸಹ್ಯ. ಹುಡುಗಿರ ವಿಷಯದಲ್ಲಿ ತುಂಬಾ ಒಳ್ಳೆಯದಾಗಕ್ ಹೋದ್ರೆ ನೋಡು, ಹೀಗೆ ಉಗಿಸ್ಕೋಬೇಕಾಗುತ್ತೆ. ಈಗ ನೀನ್ ಸ್ವಲ್ಪ ಕೆಟ್ಟವನಾಗ್ಬೇಕಣ. ವಾಟ್? ನಾನು ಹೇಳ್ದಾಗೆ ನೀನು ದಿನ ಗಾಯ ಕೆರ್ಕೊಂಡು ದೊಡ್ಡದ್ ಮಾಡ್ಕೊಂಡಿದ್ರೆ ಅವಳು ದಿನ ಬಂದು ಪ್ಲಾಸ್ಟರ್ ಹಾಕಿರೋಳು. ನನ್ ಗ್ಯಾಪ್ ಅಲ್ಲಿ ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡ್ಕೊಂಡ್ ಬರ್ತಿದ್ನಪ್ಪ. ನಾನು ಹೇಳಿದ ಕೆಲಸ ನೀನು ಮಾಡ್ಲಿಲ್ಲ, ಇನ್ಮೇಲೆ ಅವಳು ಬರಲ್ಲ, ಎಲ್ಲ ಗಬ್ಬಿದೋಯ್ತು. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಈಗ ಏನ್ ಮಾಡು ಅಂತೀಯ? ನಿನ್ ಲೈಫ್ ನಾನು ಅರ್ಧ ಉದ್ಧಾರ ಮಾಡ್ತೀನಿ ಇವತ್ತು. ಬಾ ಬಾ.
ನಮ್ಮ ಕೆಮ್ಮು ಕೆಮ್ಮು ನನ್ನ ಮಾತು ಕೇಳಲಿ. ಹುಡುಗಿ ಜೊತೆ ಡಬಲ್ ರೇಡಿಗೆ ಹೋಗೋ ಸುಖ ಪಡ್ತಿದ್ದೆ ಕಣ. ನೀನು ಅನೇಲಿಲ್ಲ ಇವತ್ತು ಟೌನ್ಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಬೆಂಡಾದ್ರೂ ಪರವಾಗಿಲ್ಲ ಕಣ.